ಯಶಸ್ಸಿನ ರಹಸ್ಯ. ಒಮ್ಮೆ ಒಬ್ಬ ವ್ಯಕ್ತಿ ಮಹಾನ್ ತತ್ವಜ್ಞಾನಿ ಸಾಕ್ರೆಟಿಸ್ಗೆ ಯಶಸ್ಸಿನ ರಹಸ್ಯವೇನು ಎಂದು ಕೇಳಿದನು. ಸಾಕ್ರೆಟಿಸ್ ಆ ವ್ಯಕ್ತಿಯನ್ನು ನಾಳೆ ಬೆಳಿಗ್ಗೆ ನದಿಯ ಬಳಿ ಭೇಟಿಯಾಗಲು ತಿಳಿಸಿದನು. ಅಲ್ಲಿ ನಾನು ನಿನ್ನ ಪ್ರಶ್ನೆಗೆ ಉತ್ತರವನ್ನು ಕೊಡುತ್ತೇನೆ ಎಂದು ಹೇಳುತ್ತಾನೆ. ಮರುದಿನ ಬೆಳಿಗ್ಗೆ ನದಿಯ ಬಳಿ ಆ ವ್ಯಕ್ತಿ ಕಂಡುಬಂದಾಗ ಸಾಕ್ರೆಟಿಸ್ ಅವನನ್ನು ನದಿಗೆ ಇಳಿದು ನದಿಯ ಆಳವನ್ನು ಅಳೆಯಲು ಹೇಳಿದನು. ಆ ವ್ಯಕ್ತಿ ನದಿಗೆ ಇಳಿದು ಮುಂದೆ ಸಾಗತೊಡಗಿದ. ಆ ಮನುಷ್ಯನ ಮೂಗಿಗೆ ನೀರು ಬಂದ ಕೂಡಲೇ ಹಿಂದಿನಿಂದ ಸಾಕ್ರೆಟಿಸ್ ಬಂದು ಆತನ ಮುಖವನ್ನು ನೀರಿನಲ್ಲಿ ಮುಳುಗಿಸಿದನು. ಆಗ ಆ ವ್ಯಕ್ತಿಯು ಆತುರದಿಂದ ನೀರಿನಿಂದ ಹೊರಬರಲು ಪ್ರಯತ್ನಿಸಿದನು. ಆದರೆ ಸಾಕ್ರೆಟಿಸ್ ಸ್ವಲ್ಪ ಬಲಶಾಲಿಯಾಗಿದ್ದನು. ಸಾಕ್ರೆಟಿಸ್ ಅವನನ್ನು ದೀರ್ಘಕಾಲ ನೀರಿನಲ್ಲಿ ಮುಳುಗಿಸಿಬಿಟ್ಟರು. ಸ್ವಲ್ಪ ಸಮಯದ ನಂತರ ಸಾಕ್ರೆಟಿಸ್ ಅವನನ್ನು ಬಿಡುಗಡೆ ಮಾಡಿದರು ಮತ್ತು ಆ ವ್ಯಕ್ತಿ ಬೇಗನೆ ನೀರಿನಿಂದ ಬಾಯಿಯನ್ನು ಹೊರತೆಗೆದು ಆಳವಾದ ಉಸಿರನ್ನು ತೆಗೆದುಕೊಂಡನು. ಸಾಕ್ರೆಟಿಸ್ ಆ ವ್ಯಕ್ತಿಯನ್ನು ಕೇಳಿದನು, ನೀನು ನೀರಿನಲ್ಲಿದ್ದಾಗ ನಿನಗೆ ಏನು ಬೇಕಿತ್ತು? ವ್ಯಕ್ತಿ ಹೇಳಿದರು, ಬೇಗನೆ ಹೊರಬರಲು ಮತ್ತು ಉಸಿರಾಡಲು ಬಯಸಿದೆ. ಸಾಕ್ರೆಟಿಸ್ ಹೇಳಿದರು, ಇದು ನಿಮ್ಮ ಪ್ರಶ್ನೆಗೆ ಉತ್ತರ. ನೀವು ಉಸಿರಾಡಲು ಬಯಸುವಷ್ಟು ಕೆಟ್ಟದ್ದಾಗಿ ಯಶಸ್ಸನ್ನು ಬಯಸಿದಾಗ ನೀವು ಖಂಡಿತವಾಗಿಯೂ ಯಶಸ್ಸನ್ನು ಪಡೆಯುತ್ತೀರಿ. ನೀತಿ: ನೀವು ಕಷ್ಟಪಟ್ಟು ಪ್ರಯತ್ನಿಸಿದರೆ ಜೀವನದಲ್ಲಿ ಯಶಸ್ಸನ್ನು ಪಡೆಯಬಹುದು. ಈ ಕಥೆಯನ್ನು ನೀವು ಹೇಗೆ ಇಷ್ಟಪಟ್ಟಿರಿ ಮತ್ತು ಅದರಿಂದ ನೀವು ಏನು ಕಲಿತಿರಿ ಎಂಬುದನ್ನು ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಧನ್ಯವಾದಗಳು. ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ.